ನನ್ನ ಮಗಳು ಈ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂತ. ಬೇರೆ ಯಾವುದೇ ಹೆಣ್ಣು ಈ ಮನೆಗೆ ಸೊಸೆಯಾಗಿ ಬರೋಲ್ಲ. ಒಂದು ವೇಳೆ ಬಂದರೂ ಅವಳಿರಲ್ಲ. ದಯವಿಟ್ಟು ಕ್ಷಮಿಸಿ ಮಾವ. ಪ್ರೀತಿಸೋದೊಬ್ಬರನ್ನ ಮದುವೆ ಆಗೋದು ಇನ್ನೊಬ್ರನ್ನ ಅನ್ನೋ ಕ್ಯಾಟಗರಿಗೆ ಸೇರಿದವನಲ್ಲ ನಾನು. ಯಾರನ್ನು ಪ್ರೀತಿಸಿದ್ದೀನೋ ಅವ್ರನ್ನೇ ಮದುವೆ ಆಗೋದು. ನೋಡಿ, ನಾನು ಅವಳಿಗೆ ಮೋಸ ಮಾಡಿಲ್ಲ, ಮಾಡೋದೂ ಇಲ್ಲ. ಅವಳೇ ಈ ಮನೆ ಸೊಸೆ ಆಗ್ತಾಳೆ. ವಿಷ್ಣು ವಿಷ್ಣು, ಇದೇನಿದು? ಅಳಿಯಂದ್ರೆ ಈ ರೀತಿ ಮಾತಾಡ್ಕೊಂಡು ಹೊರಟೋದ್ರಲ್ಲ? ಅದಕ್ಕೆ ಈಗಿನ ಕಾಲದ ಹುಡುಗರ ಬಗ್ಗೆ ನಿಮಗೆ ಗೊತ್ತೇ ಇದೆಯಲ್ಲ. ಈ ಹಠ ಎಲ್ಲ ಒಂದು ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋಗ್ಬಿಡುತ್ತೆ. ನೀನು ತಪ್ಪು ಮಾಡಿದೆ ರೂಪ. ಅವನು ಬೇರೆ ಹುಡುಗಿನ ಪ್ರೀತಿಸ್ತಿರೋ ವಿಷಯನ ನನಗೆ ಮೊದಲೇ ಹೇಳಬೇಕಾಗಿತ್ತು. ಭಾವ, ಈ ವಿಷಯ ನಮಗೆ ಗೊತ್ತಾಗಿದ್ದು ನಿನ್ನೆನೆ. ಅಳಿಯಂದ್ರೆ ಅವ್ರ ನಿರ್ಧಾರ ಬದಲಾಯಿಸ್ಕೋಬೇಕು. ಅದಕ್ಕೆ ನೀವಿಬ್ರು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅಣ್ಣ ನೋಡು, ಒಂದು 2 ತಿಂಗಳು ಟೈಮ್ ಕೊಡು. ಅಷ್ಟರಲ್ಲಿ ಅವನ ಮನ್ಸು ಬದಲಾಯಿಸ್ಕೊಳ್ಳೋ ಹಾಗೆ ನಾವಿಬ್ರು ಮಾಡ್ತೀವಿ. ರೂಪ, ನಿಮಗೆ ಚೆನ್ನಾಗಿ ಗೊತ್ತು ನಾನು ಮನುಷ್ಯನಾಗಿರ್ತೀನಿ. ಸಮಯ ಬಂದ್ರೆ ರಾಕ್ಷಸನಾಗ್ತೀನಿ. ರೇಖಾ, ಹೊರಡು. ಮಂದಾರ, ಇಷ್ಟೊತ್ತಾದ್ರೂ ಬಸ್ಸೇ ಬಂದಿಲ್ವಲ್ಲೇ? ಹ್ಞೂ ಮಹಾಲಕ್ಷ್ಮಿ, ಮೊದಲೇ ಎಕ್ಸಾಮ್ ಟೆನ್ಷನ್ನು. ಇದ್ರ ಮಧ್ಯೆ ಬಸ್ ಬೇರೆ ಕೈ ಕೊಡ್ತಿದ್ಯಲ್ಲ. ಛೇ, ಮಹಾಲಕ್ಷ್ಮಿ, ಬಸ್ ಬರುತ್ತೆ ಅಂದರೆ ಮುಚ್ಚ ಬರ್ತಿದ್ದಾನಲ್ಲಿ. ಆಗೋಗಿದೆ ಮಾಯ ನನ್ನ ಮುದ್ದಿನ ಹೃದಯ, ಕುಡಿ ನೋಟವ ಎಡವಿ ಜಾರಿ ಬಿದ್ದಿದೆ ಜೀವ. ಯಾಕ್ರಿ ನಾನು ನೋಡಿದ್ರೆ ಇಷ್ಟೊಂದು ಕೋಪ ನಿಮ್ಗೆ? ನಿಮ್ ಕಣ್ಗೇನಾದ್ರೂ ನಾನು ವಿಲನ್ ತರ ಏನಾದ್ರು ಕಾಣ್ತಾ ಇದೀನಾ? ನೋಡ್ರಿ, ನನ್ನ ಮುಖ ಎಷ್ಟು ಸಾಫ್ಟು, ನನ್ನ ಹಾರ್ಟ್ ಕೂಡ ಅಷ್ಟೇ ಸಾಫ್ಟು. ಪ್ರಾಮಿಸ್. ಲೇ ಮಂದಾರ, ನೀನು ಹೇಳಿದ್ದು ನಿಜ ಕಣೆ. ಇವ್ನು ನಿಜವಾಗ್ಲೂ ಹುಚ್ಚ ಕಣೆ. ಸೂಪರ್ ಆಗಿದೆ. ಹೆಸರು ಮಾತ್ರ ಅಲ್ಲ, ನೀವು ಕೂಡ. ನೋಡಿ, ನಿಮ್ಗೆ ಎಷ್ಟು ಸಲ ಹೇಳೋದು, ನನಗೆ ನಿಮ್ ಕಂಡ್ರೆ ಇಷ್ಟ ಇಲ್ಲ. ಫಾಲೋ ಮಾಡಬೇಡಿ ನನ್ನ. ರೀ, ನಾನು ನಿಮ್ಗೆ ಎಷ್ಟು ಅಂತ ಹೇಳಿ, ನಿಮ್ ಕಂಡ್ರೆ ನನಗೆ
ತುಂಬಾ 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 ಇಷ್ಟ ಅಂತ. ಬಾರಿ ನಾವು ಹೋಗೋಣ. ರೀ, ನಿಮ್ ಹತ್ರ ಏನ್ ಮಾತು? ರೀ ಮಂದಾರ, ಸ್ವಲ್ಪ ನಮ್ಮಂತ ಹುಡುಗರ ಮನಸ್ಸನ್ನ ಅರ್ಥ ಮಾಡ್ಕೊಳ್ರಿ. ಪ್ಲೀಸ್ ರೀ ಮಂದಾರ. ಸರ್, ಚೆನ್ನಾಗಿದ್ಯಪ್ಪ? ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಸರ್, ಅದೇ ಸರ್, ನಿಮಗೆ ಲಾಸ್ಟ್ ಟೈಮ್ ನಾನು ಹೇಳಿದೆ ಗೊತ್ತಾ, ನಾನು ಪ್ರೀತಿಸ್ತಾ ಇರೋ ಹುಡುಗಿನ ನಿಮಗೆ ತೋರಿಸ್ತೀನಿ ಅಂತ. ಹೌದು. ಅಲ್ಲಿ ನೋಡಿ ಸರ್, ಅಲ್ಲಿ ಹೋಗ್ತಾ ಇದ್ದಾಳೆ. ಆ ಇಬ್ರಲ್ಲಿ ಯಾವ ಹುಡುಗಿ? ಅದೇ ಸರ್, ಈ ಕಡೆ ಪಿಂಕ್ ಕಲರ್ ಚೂಡಿದಾರ ಹಾಕೊಂಡಿದ್ದಾಳಲ್ಲ, ಆ ಹುಡುಗಿ. ಸರ್, ಆ ಹುಡುಗಿ ಹೆಸರು ಮಂದಾರ ಸರ್. ಸರ್ ಸರ್, ಅಲ್ಲಿ ನೋಡಿ ಸರ್, ಅವಳು ಆಟೋಯಿಂದ ಬಗ್ ನೋಡ್ತಾ ಇದ್ದಾಳೆ. ಅವಳು ನನ್ನೇ ಸರ್ ನೋಡ್ತಾ ಇರೋದು. ಅಲ್ಲಿ ನೋಡಿ ಸರ್, ಅವಳನ್ನ ಫಸ್ಟ್ ಟೈಮ್ ನೋಡಿದ ತಕ್ಷಣ ನಾನು ಫ್ಲಾಟ್ ಆಗ್ಬಿಟ್ಟೆ ಸರ್. ಸರ್, ನಾನೊಂದು ಹೆಣ್ಣಲ್ಲಿ ಏನೇನು ಗುಣಗಳು ಇರಬೇಕು ಅಂತ ಬಯಸ್ತಾ ಇದ್ನೋ ಅದೆಲ್ಲ ಗುಣಗಳು ಅವಳಲ್ಲಿ ಇದೆ ಸರ್. ಯಾಕೆ ಸರ್ ಹಾಗೆ ನೋಡ್ತಾ ಇದ್ದೀರಾ? ಆ ಹುಡುಗಿ ಇಷ್ಟ ಆಗ್ಲಿಲ್ವಾ? ಇಲ್ಲ. ಅದೇ ಯಾಕೆ ಸರ್? ಯಾಕೆಂದ್ರೆ ಆ ಹುಡುಗಿ ನನ್ನ ಮಗಳು. ನೀನು ಇಲ್ಲಿವರೆಗೆ ಮಾತಾಡಿದ್ದು ನನ್ನ ಮಗಳ ಬಗ್ಗೆನೆ. ಅಂದ್ರೆ ಮಂದಾರ ನಿಮ್ ಡಾಟರಾ ಸರ್? ನೀನೀಗ ಇಂಗ್ಲಿಷ್ನಲ್ಲಿ ಡಾಟರ್ ಅಂತ ಹೇಳ್ತಿರೋದನ್ನೇ ನಾನು ಕನ್ನಡದಲ್ಲಿ ಮಗಳು ಅಂತ ಹೇಳಿದ್ದು. ಸಾರಿ ಸರ್, ನಿಮ್ಮ ಮಗಳು ಅಂತ ಗೊತ್ತಿಲ್ಲದೆ ಹೇಳ್ಬಿಟ್ಟೆ. ನಿಮ್ಮ ಮಗಳು ಈ ರೀತಿ ಮಾತಾಡೋದ್ರಿಂದ ತಪ್ಪಾಗಿದ್ರೆ ನನ್ನ ಕ್ಷಮಿಸಿ ಸರ್. ಆದರೆ ಅವಳನ್ನ ನಾನು ಮನಸ್ಫೂರ್ತಿಯಾಗಿ ಪ್ರೀತಿಸ್ತಾ ಇದ್ದೀನಿ ಸರ್, ಇಷ್ಟಪಡ್ತಾ ಇದ್ದೀನಿ ಸರ್. ಒಬ್ಬ ಮಾಮೂಲಿ ಮನುಷ್ಯನಾಗಿ ನೀನು ಹೇಳಿದ್ದನ್ನು ಕೇಳಿ ಆನಂದಿಸಿದೆ. ಆದರೆ ಆ ಹೆಣ್ಣಿನ ತಂದೆಯಾಗಿ ನಾನು ಆನಂದಿಸೋಕ್ಕಾಗಲ್ಲ. ನನಗೆ ನೋವಾಗಿದೆ, ಸಿಟ್ಟು ಬರ್ತಿದೆ. ಸರ್, ಮಂದಾರ, ಏ ಮಂದಾರ, ಮಂದಾರ,
ಏನಾಯ್ತು? ಯಾಕೆ ಕೂಗಾಡ್ತಿದ್ದೀರಾ? ಮಾತಾಡಬೇಡ ನೀನು. ಹೆಣ್ಣು ಮಕ್ಕಳು ಅಂದ್ರೆ ಸರಿಗಳು ಕಟ್ಕೊಂಡಿರೋ ಕೆಂಡ ಇದ್ದ ಹಾಗೆ ಸುಡುತ್ತೆ, ಹುಷಾರಾಗಿರುತ್ತೆ. ಎಷ್ಟು ಸಲ ಹೇಳಿದ ನಿಂಗೆ? ಕೇಳಿದ್ಯಾ ನನ್ನ ಮಾತು? ಕೇಳಿದ್ಯಾ? ಈಗೇನಾಯ್ತು? ಇನ್ನು ಏನಾಗ್ಬೇಕೆ? ಏನಾಗ್ಬೇಕು? ಕಾಲೇಜಿಗೆ ಹೋದ ಮಂದಾರ ಬಸ್ ಸ್ಟಾಪ್ ಅಲ್ಲಿ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಿದ್ದಂತೆ. ಆ ಹುಡುಗನೇ ಬಂದು ಹೇಳ್ದ ನನಗೆ, ನಾ ಎಲ್ಲಿ ನೋಡ್ತೀನಿ ಅಂತ ಕದ್ದು ಮುಚ್ಚಿ ಆಗಲು ಹೊರಟೋದು. ಏನ್ ಹೇಳ್ತಾ ಇದ್ದೀರಾ? ಹೌದೇ? ಹೌದು. ಅವನು ಇವಳನ್ನ ಪ್ರೀತಿಸ್ತಾನಂತೆ. ಏನ್ ಇವಳ ಬಗ್ಗೆ ವರ್ಣನೆ ಮಾಡಿತ್ತು. ಅಪ್ಪಾಜಿ, ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಪ್ರೀತಿಸೋದೆಲ್ಲಿಂದ ಬಂತು? ಮುಚ್ಚೆ ಬಾಯಿ. ನೀನ್ ಸುಳ್ಳು ಹೇಳಿದ್ರೆ ತಂದೆ ಅನ್ಸ್ಕೊಂಡಿರೋ ನನ್ಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ನಿನಗೆ ಅವನಿಗೆ ಸಂಬಂಧ ಇಲ್ಲದ ಮೇಲೆ ಅವನು ಹೇಗೆ ಅಷ್ಟು ಮಾತಾಡ್ತಾನೆ? ಮಾತು ಕೇಳ್ತಿದ್ರೆ ಕಿವಿಗೆ ಕಾದು ಕೆಂಡ ಸುರಿದಂಗಾಗ್ತಿತ್ತು. ಏನೇ ಆಗಿದೆ ನಿನ್ಗೆ? ಮನೇಲಿ ನೆಮ್ಮದಿಯಾಗಿ ನಮ್ಮನ್ನ ಬದುಕೋದಕ್ಕೆ ಬಿಡೋದಿಲ್ವಾ ನೀನು? ಅಮ್ಮ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಬಿಡಕ್ಕ, ಅವ್ರ ತೃಪ್ತಿ ಆಗೋವರೆಗೂ ಅನ್ಲಿ ಬಿಡು. ಕಷ್ಟ ಆಗ್ಲಿ ನಷ್ಟ ಆಗ್ಲಿ ಸಂತೋಷ ಒಂದ್ಬಿಟ್ಟು ಏನೇ ಆದ್ರೂ ಅದಕ್ಕೆ ನಾವು ತಾನೇ ಕಾರಣ. ಅಂದ್ರೆ ನೀನ್ ಮಾಡಿದ್ದೆ ಸರಿನಾ? ನೀವು ನನ್ನ ನಂಬಿದ್ರು ಅಷ್ಟೇ, ನಂಬಲಿಲ್ಲ ಅಂದ್ರೂ ಅಷ್ಟೇ. ನಾನು ಯಾವ ತಪ್ಪು ಮಾಡಿಲ್ಲಮ್ಮ. ಅದು ನನಗೆ ಗೊತ್ತು, ಆ ದೇವ್ರಿಗೆ ಗೊತ್ತು. ನೀವು ನನ್ನ ನಂಬೋದಿಲ್ಲ, ಆ ದೇವರು ಸಾಕ್ಷಿ ಹೇಳೋದಕ್ಕೆ ಬರೋದಿಲ್ಲ. ಹೆಣ್ಮಕ್ಳಾಗಿ ಹುಟ್ಟಿದ್ದಕ್ಕೆ ನೀವು ನಮ್ಮ ಮೇಲೆ ಸೇಡ್ ತೀರಿಸ್ಕೋಬೇಕು ಅನ್ಕೊಂಡಿದ್ರೆ ಅದು ನಮಗೆ ಬಿಟ್ಟಿದ್ದು. ನಿಂತ್ಕೊಳ್ಳಿ. ನೀನು ಕಾಲೇಜಿಗೆ ಹೋಗ್ಕೂಡ್ದು. ಅಪ್ಪ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನಗಂತೂ ಸರಿಯಾಗಿ ಓದೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ನಮ್ಮ ಮಂದಾರಾದರೂ ಚೆನ್ನಾಗಿ ಓದಬೇಕು ಅನ್ನೋದೇ ನನ್ನ ಆಸೆ ಕೂಡ. ನೋಡಮ್ಮ, ಹೇಳ್ದ ಕೇಳ್ಕೊಂಡು ಮನೆಯಲ್ಲಿ ತೆಪ್ಪಗೆ ಬಿದ್ದಿದ್ರೆ ಕಷ್ಟನೋ ಸುಖನೋ ನಷ್ಟನೋ ನಿಮ್ಮನ್ನು ಸಾಕ್ತೀನಿ. ಅದು ಬಿಟ್ಟು ನಿಮ್ಮನ್ನು ಹೊರಗೆ ಕಳಿಸಿ ನಿಮ್ಮಿಂದಾಗೋ ಅವಮಾನ ಅನುಭವಿಸೋ ಶಕ್ತಿ ನನಗಿಲ್ಲ. ಅಪ್ಪಾಜಿ, ನಾನು ಹೇಳೋದನ್ನು ಸ್ವಲ್ಪ ಕೇಳ್ತೀರಾ? ಎಕ್ಸಾಮ್ ಮುಗಿಯೋವರೆಗಾದ್ರೂ ನಾನು ಕಾಲೇಜಿಗೆ ಹೋಗಿ ಬರ್ತೀನಿ. ಪ್ಲೀಸ್ ಅಪ್ಪಾಜಿ. ಹೌದಪ್ಪ, ಇವಳು ಹೇಳೋ ಹಾಗೆ ಎಕ್ಸಾಮ್ ಮುಗಿಯೋವರೆಗೂ ಕಳಿಸ್ಕೊಡಿ ಸಾಕು. ಅಮ್ಮ, ನೀನಾದರೂ ಅಪ್ಪಂಗೆ ಹೇಳಮ್ಮ. ಏನ್ ಹೇಳ್ಬೇಕು? ನಿಮ್ಮ ಅಪ್ಪಾಜಿಗೆ ಏನಂತ ಹೇಳ್ಬೇಕು? ಅವ್ರು ಏನು ಅಂತ ತಿಳ್ಕೊಂಡಿದ್ಯಾ? ಈ ಮನೆ ಸಂಸಾರ ನಡೆಯೋದಕ್ಕೆ ಆಧಾರ ಸ್ತಂಭ ಅವರು. ನೋಡು, ನಿಮ್ಮ ಅಪ್ಪಾಜಿ ಮನಸ್ಸಿಗೆ ನೋವಾಗೋ ರೀತಿ ಯಾರೇ ನಡ್ಕೊಂಡ್ರು ಅದನ್ನ ನಾನು ಸಹಿಸೋದಿಲ್ಲ. ಅಪ್ಪಾಜಿ, ನೀವು ನನ್ನನ್ನು ಮಂದಾರ ಅಂತ ನಂಬಿದ್ರು ಪರವಾಗಿಲ್ಲ. ಅಟ್ಲೀಸ್ಟ್ ನಿಮ್ಮ ಮಗಳು ಅಂತ ನಂಬಿ. ಆಗ ನಿಮ್ಗೆ ಅನುಮಾನ ಬರೋದಿಲ್ಲ.
ಏನಾಯ್ತು? ಯಾಕೆ ಟೆನ್ಷನಲ್ಲಿ ಇದೆಯಾ? ಓ ಕಿರಣ್, ನಾನು ಪ್ರೀತಿಸ್ತಾ ಇರೋ ಹುಡುಗಿ ಡೀಟೇಲ್ಸ್ನ ಫುಲ್ಲು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅವಳು ಯಾರು, ಅವಳು ಎಲ್ಲಿದ್ದಾಳೆ, ಅವಳು ಏನು ಮಾಡ್ತಾ ಇದ್ದಾಳೆ, ಅವ್ರ ಅಪ್ಪ ಯಾರು ಎಲ್ಲ ಕಲೆಕ್ಟ್ ಮಾಡ್ಕೊಂಡೆ ಕಣ. ಲೇ, ಇದಕ್ಕೆ ಸಂತೋಷ ಪಡಬೇಕು ತಾನೆ. ಆದಷ್ಟು ಬೇಗ ಅವಳ ಮನೆ ಮುಂದೆ ಠಿಕಾಣಿ ಹುಡ್ಬೋದಲ್ಲ. ಹಾಗೇನಾದರೂ ಮಾಡಿದ್ರೆ ಇವ್ನು ಯಾರೋ ಪೋಲಿ ಹುಡುಗ ಅನ್ಕೊಂಡ್ಬಿಡ್ತಾರೆ ಅಷ್ಟೇ. ಅದು ಅಲ್ಲದೆ ಅವ್ರದ್ದು ಡೀಸೆಂಟ್ ಫ್ಯಾಮಿಲಿ ಕಣ. ನನ್ನ ಕಂಡ್ರೆ ಅವ್ರಿಗೆ ಗೌರವ ಇದೆ. ಏನೋ ಈಗ ಮಾತಾಡ್ತಾ ಇದೆಯಾ? ನೀನು ಅವಳ ಮನೆಯವ್ರಿಗೆ ಗೊತ್ತಾ? ಗೊತ್ತು ಕಣ, ನಿನಗೊಂದ್ಸಲ ಹೇಳಿದ್ದೆ ಗೊತ್ತಾ? ಒಬ್ರು ಯಜಮಾನ್ರಿಗೆ ಆಟೋದ ಆಕ್ಸಿಡೆಂಟ್ ಆಯಿತು, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ, ಬ್ಯಾಂಡೇಜ್ ಮಾಡಿಸ್ದೆ, ಅವ್ರ ಮನೆಗೆ ಬಿಟ್ಟೆ ಅಂತ ಹೇಳಿದ್ನಲ್ಲ. ಹೌದು. ಅವ್ರು ಬೇರೆ ಯಾರು ಅಲ್ಲ ಕಣ, ಮಂದಾರ ಅವ್ರ ಅಪ್ಪ. ಏ, ಭಾರಿ ಕಿಲಾಡಿ ಇದೆಯಾ ಕಣೋ. ಮಗಳಿಗಿಂತ ಮುಂಚೆನೆ ಮಾವನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ಯಾ? ಬುಟ್ಟಿಗೆ ಹಾಕೊಳ್ಳೋದ? ಅದು ಯಾವುದು ಇಲ್ಲಪ್ಪ. ಈಗಾಗಿರೋ ಕತೆನ ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತಾ ಇದೆ. ಅವ್ರ ಮನೇಲಿ ಏನು ಕತೆ ನಡೆದಿದೆಯೋ ಏನೋ ಒಂದು ಅರ್ಥ ಆಗ್ತಾ ಇಲ್ಲ ಕಣೋ. ಅಂಥದ್ದೇನಾಯ್ತು ಈಗ? ಅವ್ರ ಮಂದಾರ ತಂದೆ ಅಂತ ನನಗೆ ಗೊತ್ತಿರಲಿಲ್ಲಪ್ಪ. ಮಂದಾರ ಬಸ್ ಸ್ಟಾಪ್ ಹತ್ರ ಬಂದಿದ್ಲು, ಹಾಗೆ ಅವ್ರ ತಂದೆನೂ ಬಂದರು. ನಾನು ಬೇರೆ ಸುಮ್ಮನೆ ಇರಲಾರ್ದೆ ಅಲ್ಲಿ ನೋಡಿ ಸರ್, ನಾನು ಪ್ರೀತಿಸ್ತಾ ಇರೋ ಹುಡುಗಿ ಅಂತ ತೋರಿಸ್ಬಿಟ್ಟೆ. ಲೋ, ಎಂತ ಕೆಲಸ ಮಾಡಿದ್ಯೋ? ಅದು ಸರಿ, ಅದಕ್ಕೆ ಅವ್ರು ಏನು ಹೇಳಿದ್ರು? ಇನ್ನೇನು ಹೇಳ್ತಾರೋ, ಅವಳೇ ಕಣಪ್ಪ ನನ್ನ ಕೊನೆ ಮಗಳು ಅಂತ ಹೇಳಿ ಹೊರಟೋದ್ರು. ಅಂತೂ ನಿನ್ನ ಲವ್ ಮ್ಯಾಟ್ರು ಅವ್ರ ಫ್ಯಾಮಿಲಿವರೆಗೂ ಮುಟ್ಟಿದೇನು? ಲೋ ಕಿರಣ್, ಮಂದಾರ ಅವ್ರ ಅಪ್ಪ ಮತ್ತೆ ಸಿಕ್ಕಿದ್ರೆ ಅವ್ರ ಹತ್ರ ಹೇಗೋ ಮಾತಾಡ್ಲಿ. ನೋಡ, ಬಾವಿಗೆ ಬಿದ್ದ ಮೇಲೆ ಈಜಲೇಬೇಕು. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊ. ನೀನು ಮಂದಾರನ ಆನೆಸ್ಟಾಗಿ ಲವ್ ಮಾಡ್ತಾ ಇದೀಯ. ಅವ್ರ ಮನೆಯವ್ರಿಗೂ ನಿನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ. ನಿನ್ನ ಲವ್ ಸಕ್ಸಸ್ ಆಗೇ ಆಗುತ್ತೆ ಕಣ. ಲವ್ ಕಿರಣ್, ಮಂದಾರ ನನ್ನ ಲವ್ ಮಾಡೋದಿರ್ಲಿ, ನಾನೊಬ್ಬ ಒಳ್ಳೆ ಫ್ರೆಂಡ್ ಅಂತ ನನ್ನ ಹತ್ರ ನಿಂತ್ಕೊಂಡು 4 ಮಾತಾಡಲ್ಲಪ್ಪ. ನಾನೇನು ಮಾಡಲಿ? ಲವ್, ಈ ಲವ್ ಗಿವ್ ವಿಚಾರದಲ್ಲಿ ಹುಡುಗರು ಅಷ್ಟು ಹುಡುಗಿರು ಫಾಸ್ಟ್ ಇರೋದಿಲ್ಲ. ಮೊದಲೇ ಅವಳು ಮಿಡ್ಲ್ ಕ್ಲಾಸ್ ಹುಡುಗಿ, ಇದಕ್ಕೆಲ್ಲ ಎದುರ್ತಾಳೆ. ಅವಳ ಎದುರೋದು, ಅವಳು ಸಿಕ್ಕಾಬಟ್ಟೆ ಘಾಟಿ ಕಣ. ಲವ್, ಪ್ರಾರಂಭದಲ್ಲಿ ಹಾಗೆ ಕಣೋ. ನೀನೇನು, ನಿನ್ನ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾದ್ಮೇಲೆ ಅವಳೇ ನಿನ್ನ ದಾರಿಗೆ ಬರ್ತಾಳೆ. ಹಂಗಂತೀಯ? ಹೌದು ಕಣೋ. ನೋಡ, ನಿನ್ನ ಲವ್ ಸಕ್ಸಸ್ ಆಗೇ ಆಗುತ್ತೆ. ನೀನು ಮಂದಾರನ ಮದುವೆ ಹಾಗೆ ಆಗ್ತೀಯ. ಕಾಲೇಜಿಗೆ ಹೋದ ಮಂದಾರ ಬಸ್ ಸ್ಟಾಪ್ ಅಲ್ಲಿ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಿದ್ಲಂತೆ. ಆ ಹುಡುಗನೇ ಬಂದು ಹೇಳ್ದ ನನಗೆ, ನಾ ಎಲ್ಲಿ ನೋಡ್ತೀನಿ ಅಂತ ಕದ್ದು ಮುಚ್ಚಿ ಆಟೋದಲ್ಲಿ ಹೊರಟೋದ್ಲು. ನಿನಗೆ ಅವನಿಗೆ ಸಂಬಂಧ ಇಲ್ಲದ ಮೇಲೆ ಅವನು ಹೇಗೆ ಅಷ್ಟು ಮಾತಾಡ್ತಾನೆ? ಮನೇಲಿ ನೆಮ್ಮದಿಯಾಗಿ ನಮ್ಮನ್ನ ಬದುಕೋದಿಕ್ಕೆ ಬಿಡೋದಿಲ್ವಾ ನೀನು? ನಿನ್ನ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಕಣೆ. ಅಳ್ಬೇಡ, ಸಮಾಧಾನ ಮಾಡ್ಕೋ. ಹೇಗಕ್ಕ ಸಮಾಧಾನ ಮಾಡ್ಕೊಳ್ಳಿ? ನನ್ನ ಮಾತನ್ನ ನನ್ನ ಅಪ್ಪಾಜಿ ಅಮ್ಮನೇ ನಂಬಲಿಲ್ಲ ಅಂದ್ರೆ ಹೇಗಕ್ಕ ಸಮಾಧಾನ ಮಾಡ್ಕೊಳ್ಳಿ? ನೋಡು, ಒಂದೊಂದ್ಸಾರಿ ಪರಿಸ್ಥಿತಿ ಸತ್ಯದ ವಿರುದ್ಧ ನಿಂತಿರುತ್ತೆ. ಅಪ್ಪ ನಿನ್ನ ಮನಸ್ಸು ನೋಯಿಸ್ಬೇಕು ಅಂತ ಆ ರೀತಿ ಎಲ್ಲ ಮಾತಾಡಿಲ್ಲ. ಪರಿಸ್ಥಿತಿ ಅವ್ರನ್ನ ಆ ರೀತಿ ಮಾತಾಡ್ಸಿದೆ ಅಷ್ಟೆ. ಸತ್ಯ ಏನು ಅಂತ ಅವ್ರಿಗೆ ಗೊತ್ತಿದ್ರು ಅದನ್ನ ಒಪ್ಕೊಳ್ಳೋ ಸ್ಥಿತಿನಲ್ಲಿ ಅವ್ರ ಮನಸ್ಸಿಲ್ಲ ಕಣೆ. ನಮ್ಮ ಜೀವನದಲ್ಲಿ ಯಾಕಕ್ಕ ಈ ರೀತಿ ಎಲ್ಲ ನಡೀತಿದೆ? ನಮ್ಮನ್ನ ಹೆತ್ತು ಹೊತ್ತು ಬೆಳೆಸಿರೋ ತಂದೆ ತಾಯಿನೇ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಜಗತ್ನಲ್ಲಿ ನಮ್ಮನ್ನ ಇನ್ಯಾರಕ್ಕ ಅರ್ಥ ಮಾಡ್ಕೋತಾರೆ? ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡು ಅಂತಾರೆ. ಅವನ ಮಾತಿನ ಮೇಲೆ ನಂಬಿಕೆ ಇದೆ,
ಯಾಕಕ್ಕ ಅವ್ರಿಗೆ ನಂಬಿಕೆ ಇಲ್ಲ? ಯಾಕೆ ಅಂದರೆ ನಮ್ಮ ಮನೆ ಇರೋ ಪರಿಸ್ಥಿತಿ ಜೊತೆಗೆ ಅಪ್ಪನ ಮನಸ್ಥಿತಿ ಇದೆಲ್ಲ ಸಾಲದು ಅಂತ ಹಣದ ತೊಂದರೆ ಬೇರೆ. ಈ ಎಲ್ಲ ಸಮಸ್ಯೆಗಳ ಮಧ್ಯೆ ಇನ್ನೇನಾದರೂ ಆದರೆ ಹೇಗಪ್ಪ ಅನ್ನೋ ಭಯ ಇದೆಲ್ಲ ಅಪ್ಪನ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ಕಣೆ. ಅದಕ್ಕೆ ಅವ್ರ ಈ ರೀತಿ ಮಾತಾಡಿದ್ದಾರೆ. ಹೆಣ್ಮಕ್ಳ ಮಾತಿಗೆ ಬೆಲೆನೇ ಇಲ್ವಾ ಅಕ್ಕ? ನೀನ್ ಯಾಕೆ ಹಾಗನ್ಕೋತೀಯ? ಆ ಸಮಯ ಬಂದಾಗ ನಮ್ಗಳ ಮಾತಿಗೂ ಬೆಲೆ ಸಿಕ್ಕೇ ಸಿಗುತ್ತೆ. ನೋಡು, ನೀನು ಅಳ್ಬೇಡ. ಅಪ್ಪನ ಹತ್ರ ಇನ್ನೊಂದ್ಸಲಿ ನಾನು ಮಾತಾಡ್ತೀನಿ. ಬೇಡ ಅಕ್ಕ, ನನ್ನಿಂದಾಗಿ ಅಪ್ಪಾಜಿ ಕೋಪಕ್ಕೆ ನೀನ್ ಯಾಕೆ ಬಲಿಯಾಗಬೇಕು? ಮನಸ್ಸಿನ ಬಾಗ ಮುಚ್ಚಿದಾಗ ಯಾವ ವಿಷಯ ತಾನೇ ಹೃದಯಕ್ಕೆ ಮುಟ್ಟುತ್ತೆ ಹೇಳು?